ಸ್ವಲ್ಪ ಸ್ವಲ್ಪ ಹಿಂಗೆ ಮಾಡಿದ್ರೆ ರೂಢ ಆಗುತ್ತೆ. ದಿನೇಶ್ ಮಾಡಿಬಿಟ್ಟು ಹೊಟ್ಟು ಹೋಗ್ಬಿಡ್ತೀನಿ ನೋಡಿ ಹೆಂಗೆ ಹೋಗ್ಬಿಡ್ತೀನಿ ಸ್ವಲ್ಪ ಹಿಂದೆ ಹೋಗಿಸ್ಕೊ ಫುಲ್ ಚಪಾತಿ ಮಾಡಿಸ್ಕೊ. ಸ್ವಂತ ಮಾಡಿದ ಗೊಂಬಿ. ಸೋಪು, ಜೀರಿಗೆ ಮತ್ತು ಒಂದು ಸ್ವಲ್ಪ ಅಜ್ವಾನ ಹಾಕಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಆ್ಯಂಡ್ ಮಿಸಸ್ ಯೂಟ್ಯೂಬ್ ಚಾನಲ್. ನಾವು ಫುಲ್ ಡಯಟ್ ಮಾಡಾಕತ್ಬಿಟ್ಟಿವಿ ಈಗ. ಯಾಕಂದ್ರೆ ಇಬ್ಬರಿಗೆ ಬೊಜ್ಜು ಬರಾಕತ್ಬಿಟ್ಟೈತಿ, ಹೊಟ್ಟೆ ಬರಾಕತ್ತಾವು, ದಪ್ಪ ಆಗುತ್ತೀವಿ. ಯಾಕಂದ್ರೆ ಇಲ್ಲಿ ಬೆಂಗಳೂರಾಗ ಕೆಲಸಗಳಂತೂ ಮೈ ಬಗ್ಗಿಸಿ ಪೂರಾ ದಣದು ಬೆವರು ಹರಿಸುವಂಥ ಯಾವ ಕೆಲಸಗಳಿಲ್ಲ. ಗೊತ್ತಲ್ಲ, ಮಿಷಿನ್ಗಳು, ಗಾಡಿ ಮಾಡ್ಬಿಟ್ಟವು, ವಾಕ್ ಮಾಡೋದು ಕಮ್ಮಿ ಮಾಡಿಬಿಟ್ಟಿವಿ. ಲೈಫ್ ಸ್ಟೈಲ್ ಇದು ಆಗ್ಬಿಟ್ಟೈತಿ. ಸೊ ಅದಕ್ಕೆ ಡಯಟಿಗೆ ಫಸ್ಟ್ ನಾವು ಆ್ಯಡ್ ಮಾಡ್ಕೊಂಡಿದ್ದು ಈ ಡುಮ್ಮಿನ ಡುಮ್ಮಿ ಅಲ್ಲ ಗೈಸ್. ಇಲ್ಲಿ ನಾವು ದಿನ ಬಿಸಿನೀರು ಕುಡಿಯಾಕೂತಿದ್ವಿ, ಬಟ್ ಕುಡಿತಿದ್ವಿ. ಈಗ ಬಿಸಿನೀರು ಜೊತೆ ಏನೇನು ಹಾಕಿವು? ಸೋಪು, ಜೀರಿಗೆ ಮತ್ತು ಒಂದು ಸ್ವಲ್ಪ ಅಜ್ವಾನ ಹಾಕಿ ಒಂದು ಸ್ವಲ್ಪ ಕುದಿಸಿ ಖಾಲಿ ಹೊಟ್ಟಿಲೆ ಬೆಳಗ್ಗೆ ಫಸ್ಟ್ ಕುಡಿದು ಡೇನ ಸ್ಟಾರ್ಟ್ ಮಾಡೋತೀವಿ. ಹೊರಗೆ ಸುಡುಮು ಹೆಂಗಿರುತ್ತೆ. ಗೈಸ್, ಮೊದಲೆಲ್ಲ ಅಂತಿದ್ವಿ ಬೆಂಗಳೂರಾಗಿರ್ತಾರಲ್ಲ ಅವರೆಲ್ಲ ಡಯಟು ಅಂತಾರೆ. ಏನು ಡಯಟು ಅಂತ ಆ ಥರ ಅಂತೀವಿ ಅನಿಸ್ತೀವಿ ನಾವು ಅಂತಿದ್ವಿ ಅವ್ರಿಗೆ. ಬಟ್ ಇಲ್ಲಿ ಬಂದಮೇಲೆ ಗೊತ್ತಾಗೈತಿ, ಇಲ್ಲಿ ಫುಡ್ಡಿಗಾಗಲಿ ಇಲ್ಲಿ ವಾತಾವರಣಕ್ಕೆ ಏನು ಗೊತ್ತಿರೋ ಒಟ್ಟು ಡಯಟ್ ಮಾಡಲೇಬೇಕಾಗಿದೆ ಗೈಸ್. ಒಂದು ಸ್ವಲ್ಪ ಆರೋಗ್ಯದಾಗ ಒಂದು ಸ್ವಲ್ಪ ಏರುಪೇರು ಕಂಡು ಬರಾಗುತ್ತಾವ ಅಂತ ಗೊತ್ತಾದ್ರೆ ಇಮಿಡಿಯೇಟ್ಲಿ ನಾವು ಆ್ಯಕ್ಷನ್ ತೊಗೋಬೇಕಾಗತ್ತೆ. ನಮ್ಗೆ ಅನ್ಸಾಗೋದೈತಿ ಡಯಟ್ ಮಾಡೋದು ಈಸ್ ನೆಸಸರಿ ಅಂತೇಳಿ. ಡಯಟ್ ಮಾಡೋಕ್ಕೇನಿಲ್ಲ, ಸ್ವಲ್ಪ ಜಂಕ್ ಫುಡ್ಸು ಹೊರಗಿನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಾಕತ್ತೀವಿ. ಮನೆಯಿಂದ ಅಡುಗೆ ಮಾಡ್ಕೊಂಡು ತಿನ್ಬೇಕು ಅಂತ ಅಂದ್ಕೊಂಡಿವಿ. ಸೊ ಅದಕ್ಕೆ ಬಿಟ್ಟರೆ ಮಿತಿ ಮೀರಿ ಹೋಗ್ಬಿಡುತ್ತೆ ಆರೋಗ್ಯ ಇಲ್ಲಿ. ನಿಮಗೆ ಗೊತ್ತೇ ಇರ್ಬೋದು. ಟೊಮೊಟೊ ಬಾತ್ ಕಲರ್ ನೋಡಿ ಹೇಳ್ತಾನೆ. ಟೊಮೊಟೊ ಬಾತ್ ನೋಡಿ ಹೇಳ್ತಾನೆ. ಗೈಸ್, ಫ್ರೆಶಪ್ ಆಗಿವಿ. ಒಂದು ನಿಮಗೆ ಏನು ತೋರಿಸ್ಬೇಕಂದ್ರೆ ಸುಲ್ತಾನ್ ಒಂದು ಹಿಡನ್ ಟ್ಯಾಲೆಂಟ್ ತೋರ್ಸಾಗುತ್ತೆ ನಿಮಗೆ. ಒಂದು ಗೊಂಬೆ ಮಾಡ್ಯಾಳ, ಅದು ಅಕ್ಕಿನೇ ಮಾಡ್ಯಾಳ ಅಂತೇಳಿ ನಂಬಕ್ಕಾಗುತ್ತಿಲ್ಲ ನನಗೆ. ನಿನ್ನೆ ರಾತ್ರಿ ಮಾಡ್ಯಾಳ. ನಾ ಕೆಲ್ಸಕ್ಕೆ ಹೋಗಿದ್ದಲ್ಲ, ಕೆಲಸದಿಂದ ರಾತ್ರಿ 10-11 ಗಂಟೆಗೆ ಬಂದೆ. ಅವಾಗ ತೋರಿಸಿಲ್ಲ ನನಗೆ. ನಾನೇ ಗಾಬರಿ ಇದೆ ಇಕ್ಕಿನೇ ಮಾಡ್ಯಾಳ ಅಂತೇಳಿ. ಸೊ ನಿಮ್ಗೆ ತೋರಿಸ್ತೀನಿ ಗೈಸ್. ಈಗ ಮಾಡ್ಯಾಳ ಇಲ್ಲ ಅಂತ ನೀವು ಕಮೆಂಟ್ ಮಾಡಿರಿ. ನಿಜವಾಗ್ಲೂ ನೋಡ್ರಿ, ಸ್ವಂತ ಮಾಡಿದ ಗೊಂಬಿ. ಹೆಂಗೈತೆ ಕಮೆಂಟ್ ಮಾಡಿರಿ. ಹಾಂ, ಇಂಥವೆಲ್ಲ ಕಾರ್ಬಾರ್ ಮಾಡ್ತಾರೆ ಆಕಿ ಮನ್ಯಾಗ ಕೂತು. ಇದು ಕಾಲರು, ಮೂಗು, ಕಿವಿ ನೋಡ್ರಿ ಅಂತ. ಅಲ್ಲಿ ಸ್ವಲ್ಪ ಫಿನಿಶಿಂಗ್ ಕೊಡೋಕ್ಕಾಗಿಲ್ಲ, ಯಾಕಂದ್ರೆ ಇಲ್ಲಿ ಅಷ್ಟು ತುಂಬಾಳಲ್ಲ, ಎಲ್ಲ ಒಳಗೆ ಬಟ್ಟೆ ತುಂಬೇಳ. ಇಲ್ಲಿ ಫಿನಿಶಿಂಗ್ ಅಷ್ಟೇ ಕೊಡೋಕ್ಕಾಗಿಲ್ಲ. ಈ ಕಡೆ ಎಲ್ಲ ಕರೆಕ್ಟಾಗಿ ಕೊಟ್ಟಾಳ. ಇಲ್ಲೆಲ್ಲ ಚೆಂದ ಹೊಲ್ದಾಳಿಲಿ. ಇದು ಸ್ಕೆಚ್ ಪೆನ್ ತೊಗೊಂಡು ಬಿಡಿಸ್ಯಾಡಿನಿ. ಕಾಲು ನೋಡ್ರಿ, ಒಂದು ಈ ಕಡೆ, ಒಂದು ಉತ್ತರಕ್ಕೆ, ಒಂದು ದಕ್ಷಿಣಕ್ಕೆ. ಹೆಂಗೈತೆ ಕಮೆಂಟ್ ಮಾಡಿರಿ ಗೈಸ್. ನನಗೆ ಸ್ವಲ್ಪ ಗಾಬರಿ ಆದಂಗೆ ಐತಿ. ಯಾಕಂದ್ರೆ ಫಸ್ಟ್ ಟೈಮ್ ಒಂದೇ ಸಲಕ್ಕೆ ಈ ಥರ ಮಾಡ್ಯಾಳಲ್ಲ, ಇನ್ನೊಂದು ಸ್ವಲ್ಪ ಬಂದ್ರೆ ಇನ್ನೂ ಚಂದ ಮಾಡ್ಬೋದಂತ. ಫಸ್ಟ್ ಅಟೆಂಪ್ಟಿಗೆ ಇಷ್ಟು ಚಂದ ಮಾಡಿಬಿಟ್ಟಾಗಿ. ಗುಡ್ ಗರ್. ನಿನಗೇನು ನಾಷ್ಟ ಆಯ್ಕೇನೋ ಸ್ಪೆಷಲ್ ನಾಷ್ಟ ಮಾಡ್ಕೊಳ್ಳೋ ನೋಡ್ರಿ. ಏನು ಪ್ರೋಟೀನ್ ಮೇಂಟೈನ್ ಮಾಡಾಕ್ಬಿಟ್ಟು ಆಕಿ. ಒಂದೇ ದಿನ ಮಾಡಿದ್ರಲ್ವ, ಏನಾಯ್ತು ಸ್ವಲ್ಪ ಇರುತ್ತ. ಒಂದೇ ದಿನ ಮಾಡಿದ್ರಲ್ಲ, ಇಲ್ಲ ಮಾಡ್ಬೋದು. ಮತ್ತೆ ನಾವು ರುಚಿ ಇರ್ಬೇಕಂದ್ರೆ ರುಚಿ ಅಲ್ಲ, ಹೊತ್ತು ದಿನ ಮಾಡಿ ಕೈ ಬಿಡ್ತೀನಿ. ಚಾಲೆಂಜ್ ಮಾಡೋಕೆ ಒಂದು ತಿಂಗಳದಾಗ ಹೊಟ್ಟೆ ಫುಲ್ಲು ಫ್ಲ್ಯಾಟ್ ಮಾಡ್ಕೊಂಬಿಡ್ತೀನಿ. ಹೊಂಟೇನಿ. ಹಾಂ ಸರಿ, ಹಾಂ ಬಾಯ್. ಟೊಮೊಟೊ ಬಾತ್ ಅಂತೂ ರೆಡಿ ಮಾಡಿ ಹೋಗ್ಯಾಳ, ತಿನ್ನಂತ ಹೇಳ. ನೋಡೋಣ ಹೆಂಗೆ ಮಾಡ್ಯಾಳ, ಹೆಂಗಾಗೈತಿ ನಿಮ್ಮ ಮುಂದೆ ತೆಗಿಯಾಕ್ತೀನಿ. ಓ, ನಾಟ್ ಬ್ಯಾಡ್. ಹಾಂ ಗಮ್ಮನ ಆಗ್ಬೇಕು.
ವಾ ಓಕೆ ಊಟ ಮಾಡೋಣ ಈಗ ವಾಕ್ ಹೊಂಟಿವಿ ಸುನಿತಾ ನೋಡ್ರಿ ಇದು ವಾಕಿಂಗ್ ಸೂಟ್ ಇವು ವಾಕ್ ಮಾಡಕ್ಕೆ ಕೊಡಿವು ಡ್ರೆಸ್ ಕೋಡು ಸ್ವಲ್ಪ ವಾಕ್ ಮಾಡುವ ಸಂಜೆಗೆ ಸ್ವಲ್ಪ 6:30 7 ಕೊಟ್ಟಿರಲ್ಲ ಇನ್ನ 5 ಗಂಟೆಗೆ ವಾಕ್ ಹೋದ್ವಿ ಅಂದ್ರೆ 6 ಗಂಟೆಗೆ ವಾಪಸ್ ಇರ್ತೀವಿ ಹೋಗಿ ಬರೋಣ ಬರ್ರಿ ನೋಡ್ರಿ ಈಗ ನಾವು ಬೈಕ್ ಮ್ಯಾಗ ವಾಕಿಂಗ್ ಮಾಡ್ತೀವಿ ನಡ್ಕೊಂಡು ಹೋದ್ರೆ ಬೋರ್ ಆಗುತ್ತೆ ಬೈಕ್ ಮ್ಯಾಗ ಮಾಡ್ತೀವಿ ಅಲ್ಲ ವಾಕ್ ಮಾಡಕ್ಕೆ ಬೈಕ್ ಬೇಕಂತ ಈಗ ಬಂದೆ ನೋಡ್ರಿ ಗಾರ್ಡನ್ ಇದೆ ಗಾರ್ಡನ್ ಎಲ್ಲ ಗೇಟ್ ಅಲ್ಲೊಂದು ನೋಡಿ ಅಲ್ಲಿ ವಾಕಿಂಗ್ ಮಾಡಿ ಅವ ಸ್ವಲ್ಪ ಎಕ್ಸರ್ಸೈಸ್ ಮಾಡಿರ್ತಾರಲ್ಲ ಅವನು ಅದಾವಲ್ಲ ಇಲ್ಲೇ ಐತಲ್ಲ ಇದೆ ನೋಡ್ರಿ ಗಾರ್ಡನ್ ದೊಡ್ಡ ಬೊಮ್ಮಸಂದ್ರ ಗಾರ್ಡನ್ ವಾಕ್ ಸ್ಟಾರ್ಟ್ ಮಾಡೀವಿ ಹಾಳಕ್ಕೆ ಚಾಲು ಮಾಡ್ಯಾಳ ಈಗ ಸ್ವಲ್ಪರಾಗ ಸ್ವಲ್ಪ ಕುಯಿಂಕ್ ಅನ್ನಂಗಿಲ್ಲ ಒಂದು ಸ್ವಲ್ಪ ಭಯಂಗಿಲ್ಲ ಅಷ್ಟಕ್ಕೂ ಆ ಥರ ನಡೆಯಂಗಿಲ್ಲ ನನ್ನ ಮುಂದೆ ನಡೆಸಂಗಿಲ್ಲ ನಾನು ಅಳಬಾರ್ದು ಬರೋಬ್ಬರಿ ಇರಬೇಕು ಸುಮ್ಮನೆ ವಾಕ್ ಮಾಡಬೇಕು ಗಟ್ಟಿ ಆಗ್ಬೇಕು ಅಷ್ಟೇ ಫಾಸ್ಟ್ ನಡೆಯಕ್ಕೆ ಹಚ್ಚಿಬಿಟ್ಟಿನಿ ಈಗ ಯಾಕಂದ್ರೆ ಮನೆ ಸಲ ದವಾಖಾನೆ ತೋರ್ಸ್ಕೊಂಬಂದ ಒಂದು ಸ್ವಲ್ಪ PCOD ಪ್ರಾಬ್ಲಮ್ ಆಗೋ ಚಾನ್ಸಸ್ ಇತ್ತು ಅಂತಂದ್ರಲ್ಲ ಅದಕ್ಕೆ ವಾಕ್ ಜಾಸ್ತಿ ಮಾಡ್ಬೇಕಂದ್ರೆ ವಾಕ್ ನಡ್ಸಿ ನಡಿ ಜಲ್ದಿ ಜಲ್ದಿ ಹಗ್ಗ ಕಟ್ಲೆ ನಿಂದೊಂದು ಎಲ್ಲರೂ ಎಕ್ಸಸೈಸ್ ಮಾಡಾಕತ್ತಾರ ಈಗ ನೆಕ್ಸ್ಟ್ ನಾವು ವಾಕ್ ಮುಗಿಸಿ ಅಲ್ಲೇ ಎಕ್ಸಸೈಸ್ ಮಾಡಕ್ಕೆ ಹೋಗ್ತೀವಿ ಕರ್ಕೊಂಡು ಹೋಗ್ತೀನಿ ಈಗ ನಮ್ಮ ಎಮ್ಮಿನ ಈ ಗಾರ್ಡನಿಂದ ಕೆರೆ ವ್ಯೂ ನೋಡ್ರಿ ಗೈಸ್ ಹಂಗೈತಿ ಆ ಕೆರೆ ಆ ಕಡೆ ನಮ್ಮ ಮನೆ ಅಲ್ಲಿ ಕಾಣ್ತಾವಲ್ಲ ಇದು ಕೆರೆ ದಾಟಿ ಆ ಸೈಡ್ ಹೋದ್ರೆ ಅವೆಲ್ಲ ಆ ಕಡೆ ಅದ ನಮ್ಮ ಮನೆ ನಾವು ಈ ಸೈಡ್ ಬಂದೀವಿ ಆ ಕಡೆನೂ ಅಲ್ಲ ಸ್ವಲ್ಪ ಈ ಕಡೆ ಇದನ್ನ ಕೆರೆ ದಾಟಿ ಆ ಕಲ್ಲೊಡ್ಡಿಂದ ಇನ್ನೊಂದು ಐತಿ ಕೆರೆ ಇದು ಅಡ್ಡಾಗೈತಿ ಸೊ ನಮ್ಮ ಮನೆ ಕಡೆ ದೂರ ಆಗುತ್ತೆ ನಾವು ಈ ಸೈಡ್ ಬಂದ್ಬಿಟ್ಟಿವಿ ವಾಕ್ ಮಾಡೋಕೆ ಅಲ್ಲೇ ಮಾಡ್ಬೋದಿತ್ತು ಅಲ್ಲೇ ಮನೆಯಿಂದ ಹತ್ತಿರ ಆಗುತ್ತೆ ಬಟ್ ಅಲ್ಲಿ ಇದು ಇಲ್ಲ ಎಕ್ಸಸೈಸ್ ಮಾಡೋಕೆ ಅವು ಏನೇನೋ ಒಂದಿಷ್ಟು ಇವು ಇರ್ತಾವಲ್ಲ ಇನ್ಸ್ಟ್ರೂಮೆಂಟ್ಸ್ ಅವಿಲ್ಲ ಇಲ್ಲಿ ಹಾಕ್ಯಾರ ಗಾರ್ಡನ್ದಾಗ ಸೊ ನಮಗೆ ಸನಿ ಆಗುತ್ತೆ ಅಂತೇಳಿ ಇಲ್ಲೇ ಬಂದೀವಿ ನಾವು ಇದು ಸಾಕು ಈ ಕಡೆ ಬಂದೀವಿ ಇಲ್ಲಿ ಅಡ್ಡಾಡೋದು ಈ ಪಾತ್ ಮೇಲೆ ಬಾರಮ್ಮ ಬೇಗ ಬೇಗ ಬಾ ಎಲ್ಲೆಲ್ಲಿ ಬಾ ಗೈಸ್ ನಾವು ರಾಂಗ್ ರೂಟ್ ಒಳಗೆ ಹೊಂಟೀವಿ ಎಲ್ಲರೂ ಆ ಕಡೆ ಈ ಕಡೆ ಬರೋಗ್ತಾರೆ ನೀವು ನಾವು ಆ ಕಡೆ ಈ ಕಡೆ ಹೊಂಟೀವಿ ಬೇರೆ ಥರ ಎಲ್ಲಿ ಕೂಡೋದು ಇಲ್ಲಿಗೆ ಸೀದಾ ಎಕ್ಸಸೈಸ್ ಮಾಡೋದು ನೆಕ್ಸ್ಟಿಗೆ ಕೂಡ್ತಾ ಹತ್ತಿಕ್ಕಿ ಹಾಂ ಕಾಲು ಮೇಲೆ ಎತ್ತಬೇಕು ಹಂಗಲ್ಲ ಪೂರ ಎತ್ತಬೇಕು ಮೇಲೆ ಆ ಕಡೆ ಈ ಕಡೆ ಕಾಲು ಹಾಕ ಹಾಂ 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 ಹಂಗೆ ಮಾಡು ಸ್ವಲ್ಪ ಸ್ವಲ್ಪ ಎಷ್ಟೆಷ್ಟು ಆಗುತ್ತೆ ಅಷ್ಟು ಮಾಡಿ ಹಾಂ ಮಾಡಿ ಇನ್ನೊಂದ್ಸಲ ಮಾಡಿ ಇನ್ನೊಂದ್ಸಲ ನಾ ಮಾಡ್ತೀನಿ ಬಾ ಸ್ವಲ್ಪ ನೀನು ಸೌಕಾಸ್ ಹಾಂ ಸೌಕಾಸ್ ಒಮ್ಮೆ ಜಟ್ಕ ಹೊಡಿಬೇಡ ಸೌಕಾಸ್ ಸೌಕಾಸ್ ಹಾಂ ಮಾಡ ಇಷ್ಟಕ್ಕೆ ಓದಾಡೋದ ಹೊಟ್ಟೆ ಬೇನೆ ಆಗ್ಬಿಟ್ಟಂತ ಇಷ್ಟಕ್ಕೆ ಏನಿಲ್ಲ ಮಾಡಿ ಸ್ವಲ್ಪ ಸ್ವಲ್ಪ ಹಿಂಗೆ ಮಾಡಿದ್ರೆ ರೂಢ ಆಗುತ್ತೆ ಭಾಳ ವೀಕಪ್ಪ ಈಕೆ ಸುಂತ ನಾನು ಹೇಳ್ತಿ ಭಾಳ ವೀಕ್ ಚಂದ ಐತಲ್ಲ ಇದಕ್ಕೆ ಸರಳ ಐತಿ ಅದು ನಮ್ಮ ವೇಟ್ ನಾವೇ ಎತ್ತಾಗ್ತೀವಿ ನಮ್ಮ ವೇಟ್ ಆದ್ರೆ ಅದು ಸ್ವಲ್ಪ ಬಿರಿ ಅನ್ಸುತ್ತಪ್ಪ ನಾ ಅಷ್ಟು 60 kg ಇದೀನಿ 60 kg ನನ್ನ ವೇಟ್ ನಾನೇ ಎತ್ತಾಗ್ತೀನಿ 60 ಏನು ಹಾಂ 60 kg ಎತ್ತೀರ ಅಂತ ಗೊತ್ತಾಯ್ತು ನನಗೆ ಈಗ ಅದು ಸ್ವಲ್ಪ ಕಷ್ಟ ಆಗುತ್ತೆ ದಿನೇಶ್ ಮಾಡಿಬಿಟ್ಟು ಹೊಟ್ಟೆ ಹೋಗ್ಬಿಡ್ತೀನಿ ನೋಡಿ ಹೆಂಗೆ ಹೋಗ್ಬಿಡ್ತೀನಿ ಸ್ವಲ್ಪ ಹಿಂದಾಗ ಹೋಗಿಸ್ಕೊ ಫುಲ್ ಚಪಾತಿ ಮಾಡಿಸ್ಕೊ ನಾನು ಮಾಡಾಕತ್ತೀನಿ ಇದು ಈಸಿ ಐತಂತ ಇದು ಮಾಡಿ ನಿನಗೆ ಈಸಿ ಆಗುತ್ತೆ ಹೊಟ್ಟೆನೂ ಬ್ಯಾನ್ ಆಗಲ್ಲ ಹೊತ್ಕೊಂಡ್ ಬಿದ್ದಿ ನೋಡ ಮಾಡೋದು ನೋಡಿ ನಗು ಬರತ್ತದ ನನಗೆ
ಕಾಲು ಫುಲ್ ಸ್ಟ್ರೆಚ್ ಮಾಡಬೇಡ, ಬೀಳ್ತಿ ಸಾವಕಾಶ. ಎಷ್ಟು ನಾ ಇದನ್ನು ಮಾಡ್ಬೇಕು ನೋಡಿ, ಸೈಕಲ್ ತುಳಿದು ನೋಡಿ ಎಲ್ಲ ಮಾಡ, ಹಿಂದೆ ಒಂದು ಮುಂದೆ ಮಾಡಬೇಕು. ಅದು ಮಾಡೋಣ. ಫಸ್ಟ್ ಡೇ ಅಲ್ಲ ಇವತ್ತು ವರ್ಕೌಟ್ ಮಾಡಿದ್ದು. ಸ್ವಲ್ಪ ಏನೋ ಮಸಲ್ಸ್ ಬಂದಾಗ ಅನ್ಸಾಗುತ್ತ ನನಗೆ, ಹಂಗೇನಿಲ್ಲ. ಒಂದು ಸ್ವಲ್ಪ ದಣದಾಗ ಅನ್ಸೈತಿ. ಫಸ್ಟ್ ಡೇ ಮಾಡಿದ್ದಲ್ಲ, ಒಂದು ಸ್ವಲ್ಪ ದಿನ ಮಾಡಿದ್ರೆ ರೂಢ ಆಗುತ್ತೆ. ಸೊ ಇದೇ ರೂಟೀನ ಮುಂದೆ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಇಲ್ಲಿ ಬೆಂಗಳೂರಾಗ ಇರಬೇಕು ಅಂದ್ರೆ, ಇಲ್ಲಾಂದ್ರೆ ಇಟ್ಟಿಟ್ಟು ದಪ್ಪ ದಪ್ಪ ಹಟ್ಟಿ ಬಿಟ್ಕೊಂಡು ಕೇಸಿ ಓಡಾಡ್ಬೇಕಾಗುತ್ತೆ. ಸೊ ಅದಕ್ಕೆ ಇದನ್ನೇ ಕಂಟಿನ್ಯೂ ಮಾಡಿ ಗಾಯ್ಸ್. ನಿಮ್ಗೆ ಯಾರಾದ್ರ ಬೆಂಗಳೂರಿಗೆ ಬಂದಿದ್ರೆ ಅಂದ್ರೆ ನೀವು ಸ್ವಲ್ಪ ಇದನ್ನು ರೂಢ ಹಾಕೋರಿ. ಆರೋಗ್ಯ ಭಾಗ್ಯ ಅಂತ ಅದಕ್ಕಂದ್ರೆ ಒಂದ್ಸರಿ ಆರೋಗ್ಯ ಕೆಟ್ಟು ಮುಗಿದು, ಅದಕ್ಕೆ ನೀವು ಮಾಡಿ. ಮಳೆ ಅಂತೂ 100% ಗ್ಯಾರಂಟಿ ಬರುತ್ತೆ. ಮಳೆ ಪಾಟ್ ನಾವು ಗೂಡು ಸೇರ್ಕೊಳ್ಳೋದು ಈಗ ಜಲ್ದಿ ಬಾ, ಮಳೆ ಗ್ಯಾರಂಟಿ ಬರುತ್ತೆ. ಫುಲ್ ಕಪ್ಪಾಗ್ಬಿಟ್ಟೈತಿ ನೋಡು. ಈಗ 6 ಆಗೈತೆ ಟೈಮು, ಫುಲ್ ಕತ್ತದಂಗೆ ಆಗ್ಬಿಟ್ಟೈತಿ. ಜಲ್ದಿ ಮನೆಗೆ ಹೋಗೋ ಏನಿಲ್ಲ. ಇಲ್ಲಿಂದ ಅರ್ಧ ಕಿಲೋಮೀಟ್ರ್, 1 ಕಿಲೋಮೀಟ್ರ್ ಆಗಲ್ಲ, ಅರ್ಧ ಕಿಲೋಮೀಟ್ರ್ ಆಗುತ್ತೆ ಮನೆ ಅಷ್ಟೇ. ಮನೆಗೆ ಬಂದೀವಿ, ಮಳೆ ಸ್ಟಾರ್ಟ್ ಆಗೈತಿ. ಬಟ್ಟೆ ಪಟ ತಗೊಂಬರ ಹೋಗ್ಬಿಟ್ಟಾಳೆ. ಈಗ ಕರೆಂಟನ್ನು ಹೋಗ್ಬಿಟ್ಟ ಮನ್ಯಾಗ, ಕರೆಂಟ್ ಇಲ್ಲ. ಎಂತಿಂತ ಹನಿ ಬೀಳಾವತ್ತಾವು, ಇಂತಿಂತ ಹನಿ. ಯಾರು ನೋಡ್ರಿ ಜೀವನದಾಗ ಯಾರು ಕಮೆಂಟ್ ಮಾಡಿರಿ ಇಂತಿಂತ ಹನಿ ಅಂತ. ಇಂತಿಂತ ಹನಿ ಹಾನಿ ಕಲರ್ ಬೀಳ್ತಾವಿಲ್ಲ ಅಂತಿಂತಾವು. ಹೊರಗಂತರೂ ಶಿಸ್ತು ಮಳೆ ಬರಾಗ್ಬಿಟ್ಟೈತಿ. ನಾವಿಲ್ಲಿ ಹೆಸರು ಕಾಳು ಮುಂಜಾನೆ ನೆನೆ ಹಾಕಿದ್ಲಲ್ಲ, ಅವನ್ನೇ ಸ್ವಲ್ಪ ಉಪ್ಪು ಹಚ್ಚಿ ಹುರ್ಕೊಂಡು ತಿನ್ನೋದು. ಮೊಳಕೆ ಹೊಡ್ಬಿಟ್ಟಾವ ನೋಡ್ರಿ ಅವು, ಹಂಗೆ ಗಮ್ಮನ ಬರ್ತಾವ ನೋಡ್ರಿ. ಈಗ ಮೆಕ್ಕಿತೇನೆ ಸುಟ್ಟಿದ ಸ್ಮೆಲ್ ಬರಾಗ್ತೈತಿ. ಮೆಕ್ಕಿತೇನೆ ಸುಟ್ಕೊಂಡು ತಿಂತಿದ್ವಿ ನನಗೆ. ಹಂಗೆ ಇರ್ತೇನೆ ಚೆಲ್ಲಿಡ್ತೇನೆ ಎಲ್ಲ ಕಡೆ. ಓಕೆ ಗೈಸ್, ಸ್ವಲ್ಪ ಸೋಡಾ ಐತಿ. ಸೋಡಾ ಸ್ವಲ್ಪ ಉಳ್ದೈತಿ. ಈ ಸೋಡಾ ಜೊತೆ ಇದನ್ನ ಹೊಡಿತೀನಿ ನಾ, ಒಂಥರ ಮಜಾ ಇರ್ತೈತಿ. ಸೋಡಾ ಹಾಕೊಳಕ್ ಗ್ಲಾಸ್ ಕೊಡ್ಬೇಕು. ಹಿಡಿ. ಎಲ್ಲ ಹಾಂ ಹೊಟ್ಟೆನೂ ಗ್ಯಾಸ್ ಹಿಡಿದು ಹೋಗಿತ್ತ. ಫಸ್ಟ್ ಕ್ಲಾಸ್ ಸೋಡಾ, ಇದೊಂಥರ ವಿಚಿತ್ರ ಕಾಂಬಿನೇಷನ್ ನಮ್ದು. ತಮ್ಮ ಬಾರಿ ಬೇಗ ಬಾ, ನಗತಾ ನೋಡು.